ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್ ನೋಡ್ಬೋದು ಟೈಮ್ ಇವಾಗ 9 o'clock ಆಯ್ತದೆ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು ಗೈಸ್. ಕೆಲಸ ಅಂದರೆ ಕ್ಲಬ್ಗೆ ಹೋಗ್ಬೇಕು ಗೈಸ್. ಇವತ್ತು ಕ್ಲಬ್ಗೆ ಹೋಗಿ ಮಾತಾಡ್ಕೊಬರ್ಬೇಕು. ಹೋಗೋಣ ಇವತ್ತು. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ಗೈಸ್ ಅಂತೂ. ಸೊ ಇವಾಗ ಚಾಕ್ಲೇಟ್ ತಿಂತದೆ. ಮುಖ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಗಾಡ್ ಫಸ್ಟ್. ಸೊ ಬನ್ನಿ ಗಾಯ್ಸ್, ಸ್ವಲ್ಪ ತಂದಲ್ಲಿ ಮತ್ತೆ ಸಿಗ್ತೇನೆ. ಮತ್ತು ಸೊ ಗಾಯ್ಸ್ ಇವಾಗ ನಾನು ಪಡ್ಡು ತಿಂತದೆ ಮತ್ತು ರೀಚರ್ ನೋಡ್ತದೆ ಗೈಸ್. ನೋಡ್ತಾ ಇದ್ನಲ್ಲ, ಒಂದು ಹೇಳ್ತೀನಿ ರೀ. ನೀವು ಅನ್ಕೋಬೋದು ಇವನಿಗೆ ವೈಫೈ ಎಲ್ಲಿಂದ ಅಪ್ಪ ಕನೆಕ್ಟ್ ಆಗಿದೆ ಅಂತ. ಗೈಸ್ ಯೋಗ ಅನ್ನೋದು ಮನೆ ಅಪೋಸಿಟ್ ಇರುತ್ತಲ್ಲ, ಪ್ರಣಾಪ್ ಮನೆ ಮೇಲೆ ಅವ್ರದ್ದೇ ಕನೆಕ್ಟ್ ಆಗಿರೋದು. ಅವರು ಆನ್ ಮಾಡೋ ಇರ್ತಾರೆ, ನಾನು ಕೇಳ್ದೆ ಕನೆಕ್ಟ್ ಮಾಡ್ಕೊತೀನಿ, ಮಾಡ್ಕೊಳ್ಳೋ ಏನಕ್ಕಾದ್ರು ಅಂತಂದರು. ಅದೇ ಆಚೆ ಬಂದು ಕನೆಕ್ಟ್ ಆಯಿತು, ನೋಡ್ತಿದ್ದೆ. ನೋಡೋಣ ಬನ್ನಿ, ನೋಡ್ಕೊತೀನಿ ನಾನು. ಮನೆಯಲ್ಲೇ ಇದ್ದೀನಿ ಆವಾಗಲಿಂದ. ಸೊ ಗೈಸ್ ಇವಾಗ ನಾನು ಸುಮ್ಮನೆ ಹೊರಗಡೆ ಹೋದೆ ಗೈಸ್. ನಮ್ಮ ಏರಿಯಾದಲ್ಲಿ ದೊಡ್ಡವರು ಅಂದರೆ ನಮ್ಮ ಅಣ್ಣಂದಿರೇ ಹೋಲಿ ಆಡ್ತಿದ್ದಾರೆ ಗೈಸ್. ಅವರು ನನ್ನ ಬಾಕಲು ತೆಗ್ದೆ ಅಷ್ಟೇ, ಅನಿಲನ ಫುಲ್ಲು ಆಚೆ ಬಂದ ತಕ್ಷಣ ಹಚ್ಬಿಟ್ಟಿದ್ದಾರೆ. ಯಶು ಅಂದರೆ ದೊಡ್ಡ ಯಶು, ನಮ್ಮ ಯಶು ಅಲ್ಲ, ನಾವು ನಮ್ಮ ಯಶುನೇ. ಬಟ್ ಈ ಯಶು ಚಿಕ್ಕ ಯಶು ಅಂತೀವ. ಇನ್ನೊಂದರೆ ಅವ್ನು ದೊಡ್ಡವನು. ಕೆಲಸಕ್ಕೆ ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ಏಜು, ದೊಡ್ಡವರಾದರೆ ಅಲ್ಲಿ ಆಡ್ತಿದ್ದಾರೆ ಗೈಸ್. ತೋರಿಸ್ತೀನಿ ನಾನು. ಹಿಂಗೆ ತೆಗ್ದೆ ಗೈಸ್ ಬಾಕ್ಲು, ಹಂಗೆ ಮುಚ್ಚಿಬಿಟ್ಟೆ. ನಾನು ತಗ್ಲಾಕೋದ್ರೆ ಅಷ್ಟೇ ಹೊಟ್ಟೆ ಎಲ್ಲ ಹೊಡ್ಬಿಡ್ತಾರೆ. ವಿಡಿಯೋ ತೋರಿಸ್ತೀನಿ ನೋಡಿ. ನಾನು ಇಲ್ಲಿಂದ ಹತ್ತಿ ಸಂದಿದಲ್ಲಿ ನೋಡ್ತಾಯಿದ್ದೀನಿ, ತೋರಿಸ್ತೀನಿ ನೋಡಿ. ಅಲ್ಲಿ ಗೈಸ್ ಇವಾಗ ಜಸ್ಟ್ ಹೋದ್ರು, ಅಲ್ಲಿ ಹೋಯ್ತಿದ್ದಾರೆ. ಇನ್ನೂ ಇದ್ದಾರೆ, 5 ಜನ ಇದ್ದಾರೆ ಗೈಸ್. ಹೋದ್ರು ಅವರು. ತಡಿ ತೋರಿಸ್ತೀನಿ. ನೋಡಿ ಗೈಸ್, ಅಲ್ಲಿ ಗುಂಪಾಕವ್ರು ನೋಡಿ, ಗುಂಪು ಹಾಕೊಂಡು ಕುತ್ಕೊಂಡಿದ್ದಾರೆ. ನಾನು ಇಲ್ಲಿದ್ದೀನಿ ಗೈಸ್, ಮನೆ ಹತ್ರ. ತರ್ಲಾಕ್ ಬಂದರೆ ನಾಸ್ತಿನೇ ಅದು. ನೋಡಿ ನೋಡಿ ಹೋಯ್ತಾ ಇದ್ದಾರಲ್ವ. ಇಲ್ಲಿದ್ದರು ಗೈಸ್, ಅವಾಗ ವಿಡಿಯೋ ಮಾಡಿಲ್ಲ ನಾನು, ನೋಡಿಲ್ಲ. ಆಡ್ಕೊಂಡು ಅವ್ರು ಹಿಂದಿಯವರು. ಸೊ ಬನ್ನಿ ಗೈಸ್, ನಾವು ಹೊರಗೆ ಅಲ್ಲಿ ಅನಿರೋಣ ನೋಡಿ. ಅಲ್ಲಿ ರೈತ ನೋಡಿ ಗೈಸ್, ಅನಿರೋಣನೇ ಅದು ಫುಲ್ಲು ನಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಗೈಸ್, ಇವಾಗ ನಾವು ಮನೆಯದೇ ಸೇಫಾಗಿರೋಣ ಅಷ್ಟೇ. ಆಮೇಲೆ ಆಡೋಣ, ಕ್ಲಬ್ಬಿಗೆ ಹೋಗ್ಬಿಡೋದು. ಇವಾಗ ಹೋಗ್ಬಿಟ್ಟು ಬರ್ತೀನಿ ಅಂದ್ಕೊ ಅಷ್ಟೇ ಗೈಸ್. ತೋರ್ಸೋಕ್ಕಾಗಲ್ಲ ಅಂದ್ಕೊತೀನಿ. ಅಲ್ಲಿ ಅಲ್ಲೈತೆ ನೋಡಿ ಅನಿರೋಣ. ಏನೋ ಸಕ್ಕತ್ತಾಗಿ ಹೊಡೆದು ಹಾಕ್ತವ್ರು ಪಾಪ. ಬನ್ನಿ ಗೈಸ್, ಹೋಗಿ ಕುತ್ಕೊಳ್ಳೋಣ ಒಳಗೆ ಸೇಫಾಗಿ. ಗೈಸ್ ನೋಡಿ, ನಿಮಗೋಸ್ಕರ ರಿಸ್ಕ್ ತಗೊಂಡು ಅಲ್ಲಿ ಇಬ್ಬರು ಹೋಯ್ತಾ ಇದ್ದಾರೆ ಗೈಸ್. ಕುಮ್ಯಣ್ಣ ಮತ್ತು ಇನ್ನೊಬ್ಬರು. ಇಲ್ಲಿ ಅಪ್ಪೋಣ ಇದೆ, ಇದೊಂದು ಯಶೋಣ, ಇನ್ನೊಂದು ಯಶೋ ಇದೆ. ಅಲ್ಲಿ ಇಬ್ಬರು ಬಂದರು. ಅಯ್ಯೋ ನಾನು ನೋಡಿದ್ರೆ ಅಂದರೆ ಅಷ್ಟೇ ಗೈಸ್. ಗೈಸ್ ಅಲ್ಲಿ ನನ್ನ ನೋಡಿದ್ರೆ ಅಷ್ಟೇ ಗೈಸ್. ನಾನು ಇಲ್ಲಿಂದ ಈ ಸಂಧಿ ನನಗೆ ಕಾಣಿಸ್ತದೆ ಗೈಸ್. ನೋಡ್ಬಿಟ್ಟು ಬಂದು ನೋಡಿ ಗೈಸ್, ಹೋದ್ರೆ ಅವರು. ಅಲ್ಲೊಂದು ಬ್ಲ್ಯಾಕ್ ಅಣಿಯೋಣ ಮುಂದೆನೇ ಯಶು, ಮತ್ತು ವೈಟ್ ಕಲರು ಯಶುನೇ. ಅವರಿಬ್ಬರ ಹೆಸರು ಯಶುನೇ. ಹೋದ್ರು ಅಲ್ಲಿಗೆ ನೋಡಿ. ಬೇಕಾದ್ರೆ ನಂಬಿಲ್ಲ ಅಂದರೆ ನೋಡಿ, ಇಷ್ಟೇ ಓಪನ್ ಮಾಡಿರೋದು. ನನಗೆ ಇಲ್ಲಿಂದ ಕಾಣಿಸ್ತದೆ, ನೋಡ್ಬೋದು. ಇಲ್ಲಿಂದ ಹಿಂಗೆ ಮುಚ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ ನಾನು.
ನನಗೆ ನಿಮ್ಗಂತ ಹಿಂಗೆ ತೆಗ್ದು ಹಿಂಗೆ ತೋರಿಸ್ತಾ ಇರೋದು. ಅಪ್ಪ ಬನ್ನಿ ಕುತ್ಕೊಳ್ಳೋಣ. ಸೊ ಗೈಸ್ ನೋಡಿ, ಫಸ್ಟ್ ಟೈಮ್ ಪಡ್ಡು ನಾನೇ ಸುಟ್ಕೊಂಡು ತಿಂತಾಯಿದ್ದೀನಿ. ನೋಡ್ಬೋದು ಗೈಸ್, ಚೆನ್ನಾಗೇ ಬಂದಿದೆ. ನಮ್ಮಮ್ಮ ಹೇಳ್ಬಿಟ್ಟಿದ್ರು ಈ ಥರ ಮಾಡೋ 5 ನಿಮಿಷ ಇಕ್ಕಿ ಅಂತ. ಪಡ್ಡು ಸುಡೋದು ಕಲ್ತ್ಬಿಟ್ನಲ್ಲ ಗೈಸ್, ಸಾಕು. ಒಂದು ಸೆಟ್ ಬನ್ನಿ ತಿನ್ನೋಣ. ಇಷ್ಟು ತಿಂತೀನಿ ಗೈಸ್, ನಾನು ಇಷ್ಟು ತಿಂತೀನಿ ಬೇಕಾದ್ರೆ. ಅಮ್ಮ ಫುಲ್ ಸುಡಿದಲ್ಲ. ಇವಾಗ ಇಲ್ಲಿ ಇಡೋಣ, ಇದನ್ನು ಇಡೋಣ. ಚಟ್ನಿ ಇಲ್ಲಿದೆ, ಬನ್ನಿ ತಿನ್ನೋಣ. ಸೊ ಗೈಸ್ ನೋಡಿಬೋದು, ನೋಡ್ಬೋದು ನನ್ನ ಸ್ಥಿತಿ ನೋಡಿ ಗೈಸ್. ಮಕ್ಕ ಅಂತೂ ಇವಾಗ ಆಡೋಕೆ ಹೋದೆ, ಇದು ಮೊಟ್ಟೆ ಹೊಡೆದಿಲ್ಲ ಅಷ್ಟೇ, ಅದು ಬಚಾವಿದೆ. ವಿನಿಗಂತೂ ತುಂಬ ಮೊಟ್ಟೆ ಹೊಡೆದ್ರು, ಯಶುಗೂ ವಿನಿಗಲ್ಲ ನೋಡ್ರಿ, ಇದಾಗ್ಬಿಟ್ಟಿದೆ. ಏನಿಲ್ಲ, ಇವಾಗ ಹೋಗಿ ಸ್ನಾನ ಮಾಡೋಣ. ಆ ಕಡೆ ಹೋಗಿ ಬಂದು ಮಾಡ್ಕೊಬಿಟ್ಟೆ ಗೈಸ್. ಇವಾಗ ಎದ್ದು ಹೋಗಿದೆ ಆ ಕಡೆಗೆ. ಇಲ್ಲಿ ನೀರು ಸಲ ನೋಡಿ, ಇಲ್ಲಿ ನಮ್ಮ ಬೆಕ್ಕು ಇದೆ ನೋಡಿ, ಇಲ್ಲಿ ಮಲ್ಕೊಂಡಿದೆ ಅದಂತೂ. ನಾನಿದ್ದೀನಿ. ಕ್ಯಾಮ್ರಾಮನ್ ನಮ್ಮ ಅಕ್ಕನೇ ಗೈಸ್, ಅವಳು ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ. ಕೈ ಕೊಡು, ಹೋಗಲೇ ಕೈ ಕೊಡೆ, ಹೋಗಿ ಕೈ ಕೊಡ್ತಾಳ ಗೈಸ್. ಸೊ ಬನ್ನಿ ಗೈಸ್, ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ನೋಡ್ಬೋದು ರೆಡಿಯಾಗಿದ್ದೀನಿ. ಅಯ್ಯೋ ಸಾರಿ ಮಾ ನೋಡಿ ಗೈಸ್, ನಮ್ಮ ಮಲರ್ ವೈಟಿ ಅಲ್ಲಿದೆ. ನಾನು ನೋಡಿ ಹಿಂಗೆ ರೆಡಿಯಾಗಿದ್ದೀನಿ. ಇವಾಗ ನಮ್ಮ ಅಕ್ಕ ಬಾರೋ ಎಲ್ಗೋ ಹೋಗಿ ಬರೋಣ ಅಂತ ಇದ್ದಾಳೆ. ಲ್ಯಾಕಿ ಬನ್ನಿ ಗೈಸ್, ಹೋಗ್ಬಿಟ್ಟು ಬರೋಣ. ಸೊ ಗೈಸ್, ನಾವು ಮತ್ತೆ ಇವಾಗ ರೆಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರವೀಶ್ ಮನೆ, ಲಕ್ಷ್ಮಿ ಆಂಟಿ ಮನೆಗೆ ಅಲ್ಲಿ ಹೋಗಿದ್ದು. ನಾಳೆ ಊಟ ಮಾಡಿ ಮಾಡ್ತೀನಿ ಏನಂದರೆ ನಮ್ಮ ಅಕ್ಕ ಬರ್ಡೇ. ಸೊ ಗೈಸ್, ನಾನು ರವೀಶ್ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹೈವೇ ರೇಡೆ ಮಸ್ತಾಗಿತ್ತು ಗೈಸ್ ಅವತ್ತಂತೂ. ನಾನು ಬರ್ಡೇ ದಿವಸ ಹೋಗಿ ಬಂದಿದ್ರಲ್ಲ, ಮಸ್ತಾಗಿತ್ತು. ಗೋಲಿ ಆಡಿ ಬಾರ್ದು ತಗ್ಲಾಕೊಂಡ್ರೆ ಹೊಡೆದ್ಬಿಡ್ತಾರೆ ಗೈಸ್ ಮೊಟ್ಟೆನ. ಸದ್ಯ ಈ ಸತಿ ಬಚಾವಾಗಿದ್ದೀನಿ ಅನ್ಬೋದು. ನಾಳೆ ನಾನು ತಗ್ಲಾಕಂದ್ರೆ ನಾಳೆನೂ ಹೊಡೆದ್ಬಿಡ್ತಾರೆ. ನಮ್ಮ ಅಡ್ಡ ಹತ್ರನೇ ಗೈಸ್, RNS ಹತ್ರ ಹಟ್ಟಿ ಕುಡಿಯೋದು. ಆ್ಯಕ್ಚುಲಿ ನಾವು ಅಲ್ಲಿ ಕುಡಿತೀವಿ ಅಷ್ಟೇ. அங்கே பிளாஸ்ட் ஆயிடுச்சுரா வீடு. ಕಾಮಿಕ್ சொல்கிறேன். ನೋಡ್ಬೋದು ಮೋಮೋಸ್ ತಿಂತಿದ್ದೀರಿ. ಈ ಅಣ್ಣನೇ ಕೊಡ್ಸಿರೋದು ತಿನ್ನೋಣ. ನೋಡ್ಬೋದು ತಿನ್ನಕ್ಕೆಲ್ಲ ಕೊಟ್ಟು ತರಿಸಿದ್ದೀರ. ಲಿಖಿಕ ಬಾಯಿಲಿ ஹாப்பி பர்த்டே. ஐயோ பாலியோ குடுங்க ஹாப்பி பர்த்டே பண்றேன் யாடா பாவி. हाय हाय आज ನೀವು ಕರೆ ದಿನೇಶ್ ಮೊದಲ ಎಲೆ ನೋಡಿ ಎಲ್ಲರೂ ಇಲ್ಲೇ ಸೇರೋದು. ಕೇಕ್ ನೋಡಿ ಗೈಸ್, ಕೇಕ್ ತಿನ್ನೋಣ. ಒಂದು ನಿಮಿಷ ಇರು ಸ್ವಾಮಿ. ಓಕೆ ಮಾಡಿದೆ. ಸ್ವಾಮಿ ನೀವು ತಿಂತಾವ ಅಂಕಲಿನ ಉಂಟು. ಅಮ್ಮು ಸ್ಪಾಟೆಡ್. ಅಮ್ಮು ಹಾಯ್. ಇವಾಗ
ಅಂಕಲ್ ಹಾಯ್. ಹಾಯ್ ಹಾಯ್. ಇವತ್ತು ನಮ್ಮ ಲಿಕ್ಕಿದ್ದು ಬರ್ತಾರೆ. ಹಾಂ ಅದಕ್ಕೆ ಇವತ್ತು ಅನ್ನದಾನ. ಅಂಕಲ್ ಹಾಯ್. ಲಿಕ್ಕಿ ಅನ್ನದಾನ ಹಾಯ್ ಬಿಡಿ. நம்மளுடைய முதல் அரசியல் பயணம் தொடங்கினதே அந்த பரந்தூர் விஷயத்தை கையில் எடுத்து தான். அதனால நம்மளுடைய விவசாய பிரச்சனைகளும் ஒண்ணு. முதல்வர் அவர்களுக்கு மக்கள் மேல உங்களுக்கு உண்மையிலே அந்த அக்கறை இருந்துச்சுன்னா ஆட்சிக்கு வந்த உடனே இந்த மாதிரி பெரிய பெரிய திட்டங்கள்லாம் ஸ்டார்ட் பண்ண வேண்டியது தானே. அதனால ஆட்சி முடியும் போது அடிக்கல் நாட்டுறது, ஓட்டுக்காக என்னென்னலாம் பேசுவீங்க. ஆனா மக்கள் இதெல்லாம் நம்புறதுக்கு அவங்க ஏமாளிக்க நினைச்சீங்களா? மக்களே, நம்மளுடைய ஆட்சி அமைஞ்சதும் இந்த மாதிரி பெரிய பெரிய திட்டங்கள்லாம் உடனே ஸ்டார்ட் பண்ணுவோம். அது அந்த தமிழகத்தில் இருக்கிற எல்லா ஆறுகளையும் இணைப்போம். இந்தியாவிலேயே நாங்க தான் அதை பத்தி ஃபர்ஸ்ட் யோசிச்சோம் அப்படின்னு பெருமையா சொல்லிக்கிற இந்த திமுக கவர்மெண்ட் அவங்களுடைய நாக் என்னன்னு சொல்லவா? இந்த மாதிரி பெரிய பெரிய திட்டங்கள்லாம் ಆಚಿಗೆ ಬಂದ ಉಡನೆ செய்ய ಮಾಟಾಂಗ. அந்த ಆಚಿ ಮುಡಿಯಿರ ಟೈಮ್ಲ அந்த. ಸೊ ಗೈಸ್, ನಾವು ಮನೆಗೆ ಬಂದು ಇವಾಗ ಕುತ್ಕೊಂಡೆ ಲ್ಯಾಪ್ಟಾಪ್ ನೋಡ್ತಿದ್ದೀನಿ ಗೈಸ್. ನಮ್ಮ ಅಕ್ಕ ಹಾಟ್ಸ್ಪಾಟ್ ಆಫ್ ಮಾಡಿಬಿಟ್ಟಿದ್ದಾಳೆ. ಮಾಡ್ದ ಅಕ್ಕ? ಲಿಕ್ಕಿಕ ಮಾಡ್ದ? ಎಲ್ಲೇ ಬರ್ತಾನಿಲ್ಲ ನೋಡಿ ಗೈಸಿಲಿ. ಹಾಂ, ಬಂತು. இவருக்கு ரொம்ப இஷ்டம் கைஸ். எங்க ஸ்டார்ட் பண்றதுன்னு என்கிட்ட கேட்கறவங்களுக்கு ஒரு பிகினர் டு இன்டர்மீடியட் புஷ் ரூட்டின் கொடுக்குறேன். சேவ் பண்ணிக்கோங்க. ಫಸ್ಟ್ 3 ಬನ್ನಿ ಗೈಸ್ ನೋಡೋಣ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ಗೈಸ್. ಬ್ಲಾಗ್ ಟೈಟಲ್ ನಿಮ್ಗೆ ಹೇಗಿದ್ರೆ ಗೊತ್ತು, ಮೈ ಸಿಸ್ಟರ್ಸ್ ಬರ್ಡೇ ಅಷ್ಟೇ. ಓಕೆ ಗೈಸ್, ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಆಗಿದ್ದಂಥ ಎಲ್ಲರಿಗೂ ಜೈ ಶ್ರೀರಾಮ್, ಜೈ ಬಜರಂಗ.